ಇಡೀ 2 ವರ್ಷದ ನಮ್ಮ ಈ ಎಂ.ಕಾಮ್ ಜರ್ನಿನ ಒಂದೇ ದಿನ ರೀಕಾಲ್ ಮಾಡ್ಕೊಂಡಿದ್ದಾಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮಗೆಲ್ಲ ಫೇರ್ವೆಲ್ ಪಾರ್ಟಿ ಇತ್ತು. ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ರೆಡಿಯಾಗಿ ನಮ್ಮ ಕುಳ್ಳಿ ಮೇಡಮ್ಗೋಸ್ಕರ ಕಾಯ್ತಾ ಇದ್ದೆ. ಇನ್ನು ಅವಳು ಬಂದ್ಮೇಲೆ ಇಬ್ರು ಕೂಡ ಕೈಯಲ್ಲಿ ಫೈಲ್ ಇಟ್ಕೊಂಡು ಸೀದಾ ಕಾಲೇಜ್ ಕಡೆ ಬಂದ್ವಿ. ಇನ್ನು ಎಲ್ರು ಕೂಡ ಫೋಟೋಸ್ ವಿಡಿಯೋಸ್ ಅಂತ ಬಿಸಿ ಆಗಿದ್ರು. ಇನ್ನೊಂದ್ ಕಡೆ ಪ್ರೋಗ್ರಾಮ್ ಕೂಡ ಶುರು ಆಗಿತ್ತು. ಇನ್ನು ನಾನು ನಮ್ಮ ಕುಳ್ಳಿ ಮೇಡಮ್ ನಿಧಾನಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ನಾವು ಕೂಡ ಫಂಕ್ಷನ್ ಅಲ್ಲಿ ಜಾಯ್ನ್ ಆದ್ವಿ. ಒಂದ್ ಕಡೆಯಿಂದ ಎಲ್ಲ ಗೆಸ್ಟ್ಸ್ ಹಾಗೇನೆ ನಮ್ ಲೆಕ್ಚರರ್ಸ್ ಸ್ಪೀಚ್ ನ ಎಲ್ಲ ಮುಗಿಸಿದ್ರು. ಇನ್ನು ನಾವು ಲೇಟ್ ಆಗಿ ಹೋಗಿ ಜಾಯ್ನ್ ಆಗಿದ್ವಿ ಅಂತ ನಾವು ಹೋದಾಗ್ಲೇ ನಮ್ಗೆ ಸ್ಮೈಲಿ ಕೊಟ್ಟು ನಮ್ಮ ಜೂನಿಯರ್ಸ್ ನಮ್ಮನ್ನ ವೆಲ್ಕಮ್ ಎಲ್ಲ ಮಾಡ್ಕೊಂಡ್ರು. ಅದಾದ್ಮೇಲೆ ನಮ್ಗೆ ಕಲರ್ಸ್ ಡೇ ದಿನ ಗೇಮ್ಸ್ ಎಲ್ಲ ಆಡ್ಸಿದ್ರಲ್ಲ, ಅದ್ರ ಪ್ರಯುಕ್ತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾ ಇದ್ರು. ನಾವು ಕೂಡ ಹೋಗಿ ನಮ್ಮ ಪ್ರೈಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಕುಳ್ಳಿ ಮೇಡಮ್ ಅವ್ರದ್ದು ಕೂಡ ಮ್ಯಾಡ್ ಶೋಗೆ ಬಂದಿತ್ತು, ಅವರು ಕೂಡ ಕಲೆಕ್ಟ್ ಮಾಡ್ಕೋತಾ ಇದ್ರು. ಅದಾದ್ಮೇಲೆ ಗೆಸ್ಟ್ ಆನರಿಂಗ್ ಎಲ್ಲ ಶುರು ಆಗಿತ್ತು. ಇನ್ನು ನಾವು ಮೆಡಲ್ ಎಲ್ಲ ಇಟ್ಬಿಟ್ಟು ಹಾಗೆ ವಿಡಿಯೋಸ್ ಪ್ಲೇ ಮಾಡಕ್ಕೆ ಲ್ಯಾಪ್ಟಾಪ್ ಬೇಕಿತ್ತು ಅಂತ ಅದನ್ನ ತಗೊಂಡು ಸೀದಾ ಕಾಲೇಜ್ ಹತ್ರ ಬಂದ್ವಿ. ಅಷ್ಟರಲ್ಲಾಗ್ಲೇ ಊಟ ಎಲ್ಲ ಕೊಡ್ತಾ ಇದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಾಮೂಲಿ ಕಲ್ಚರಲ್ ಇವೆಂಟ್ಸ್ ಎಲ್ಲ ಶುರು ಆಯ್ತು. ಜೊತೆಗೆ ಡ್ಯಾನ್ಸ್ ಗಳ ಮಧ್ಯೆ ನಮ್ಮ ಮೆಮೊರೀಸ್ ಗಳನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಪುಟ್ಟದಾಗಿ ಕೆಲವೊಂದು ವಿಡಿಯೋಸ್ ನೆಲ್ಲ ಎಡಿಟ್ ಮಾಡಿದ್ವಿ. ಸೊ ಅದನ್ನ ಪ್ಲೇ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ 2 ವರ್ಷದ ನಮ್ಮ ಈ ಎಂ.ಕಾಮ್ ಜರ್ನಿನ ಒಂದೇ ದಿನ ರೀಕಾಲ್ ಮಾಡ್ಕೊಂಡಿದ್ದಾಯ್ತು. ಮತ್ತೆ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಒಂದ್ ರೌಂಡ್ ನಮ್ ಜೂನಿಯರ್ಸ್ ಜೊತೆನೂ ಸೇರ್ಕೊಂಡು 4 ಸ್ಟೆಪ್ ಹಾಕಿದ್ವಿ. ಒಂದ್ ಕಡೆ ನಿಜವಾಗ್ಲೂ ಎಮೋಷನಲ್ ಫೀಲ್ ಆಗ್ತಾ ಇತ್ತು, ಆದ್ರೆ ಇನ್ನೊಂದ್ ಕಡೆ ಎಂಜಾಯ್ ಕೂಡ ಮಾಡಿದ್ವಿ. ಇನ್ನು ಎಲ್ಲ ಪ್ರೋಗ್ರಾಮ್ನು ಮುಗಿಸ್ಕೊಂಡಾದ್ಮೇಲೆ ನಮ್ ಜೂನಿಯರ್ಸ್ ನಮ್ಗೆಲ್ಲ ಪುಟ್ಟದಾಗಿ ಒಂದ್ ಗಿಫ್ಟ್ ನ ಕೊಟ್ರು. ಆ ಗಿಫ್ಟ್ ನ ಕಲೆಕ್ಟ್ ಮಾಡ್ಕೊಂಡು ಎಲ್ರಿಗೂ ಕೂಡ ಬಾಯ್ ಹೇಳಿ ಲಾಸ್ಟ್ ಅಲ್ಲಿ ಸ್ವಲ್ಪ ಹತ್ತು ಕರ್ದು ಮಾಡಿ ಅದಾದ್ಮೇಲೆ ಮನೆಗೆ ಬಂದು ಒಂದು ಇವೆಂಟ್ ಹೋಗೋದಿತ್ತು ಅಂತ ರೆಡಿ ಆಗ್ತಾ ಇದ್ವಿ. ಈ ಪಾರ್ಟ್ ನಾನು ನಾಳೆ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ಕೋತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.